ಶಾಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಚಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಬನ್ನಿ, ಈ ದಿನ ನಾವೊಂದು ವಾಕ್ಯದಿಂದ ನಾವು ಈ ದಿನದ ಪ್ರಾರಂಭ ಮಾಡಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 19ನೇ ವಚನ. ಪ್ರಾರಂಭ ಹೇಗಿರಬೇಕಂತ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯೆಶಾಯ 43:19, ದ ಬುಕ್ ಆಫ್ ಐಸಾಯಾ 43:19. ಇಗೋ, ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ಮೊಳಕೆ ಬರುವುದು, ನಿಮಗೆ ಅದು ತಿಳಿದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು, ಮರುಭೂಮಿಯಲ್ಲಿ ನದಿಗಳನ್ನು ಸಹ ಉಂಟು ಮಾಡುವೆನು. ಆಮೆನ್. Behold, I will do a new thing, now it shall spring forth. Shall ye not know it? I will even make a way in the wilderness and rivers in the desert. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಹೇಳುತ್ತಾ ಇದ್ದಾರೆ, ಈ ವಾರದ ಪ್ರಥಮ ದಿನದಲ್ಲಿ ನಾನು ನಿನಗಾಗಿ ಒಂದು ಹೊಸ ಕಾರ್ಯವನ್ನು ಮಾಡುತ್ತೇನೆ. ಆಮೆನ್. ಪ್ರೈಸ್ ದ ಲಾರ್ಡ್. ವಾರದ ಪ್ರಾರಂಭದಲ್ಲಿ ದೇವರು ನಮಗಾಗಿ ಇಟ್ಟಿದ ಒಂದು ಆಲೋಚನೆವೇನೆಂದ್ರೆ, ನಾನು ನಿಮಗಾಗಿ ಒಂದು ಹೊಸ ಕಾರ್ಯವನ್ನು ಮಾಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಆ ಕಾರ್ಯ ಎಂಥ ಕಾರ್ಯವಂದ್ರೆ, ಅರಣ್ಯದಲ್ಲಿ ದೇವರು ನಮಗೆ ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ಆಮೆನ್. ಅರಣ್ಯ ಅಂತ ಅನುಭವ ಈಗ ಬಹುಶಃ ನಾವು ಎಲ್ಲರೂ ಕೂಡ ಅನುಭವಿಸ್ತಾ ಇರೋದು. ದಿಕ್ಕು ಕಾಣದೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಈ ವಾರದ ಅನೇಕ ಕಮಿಟ್ಮೆಂಟ್ಸ್, ಅನೇಕ ನಮಗಿರೋ ಒತ್ತಡಗಳು ಹಿಂಗಿರುತ್ತದಂದ್ರೆ, ನಮಗೆ ದಿಕ್ಕು ಕಾಣದೆ ಇಲ್ದಿರೋ ಸ್ಥಿತಿಯಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಅರಣ್ಯದ ಮಧ್ಯದಲ್ಲಿ ನಿಮಗೆ ಮಾರ್ಗವನ್ನು ಸಿದ್ಧಪಡಿಸುವ ದೇವರು ನಾನೇ. ಆಮೆನ್. ಹಲ್ಲೆಲೂಯಾ. ಮರುಭೂಮಿಯಲ್ಲಿ ನದಿಗಳನ್ನುಂಟು ಮಾಡುವ ದೇವರು. ಮರುಭೂಮಿ ಅಂದ್ರೆ ಒಣಗೋಗಿರುವ ಸ್ಥಿತಿಯಲ್ಲಿ ದೇವರು ನಮಗಾಗಿ ನದಿಗಳನ್ನು ಉಂಟು ಮಾಡುತ್ತಾರೆ. ನನ್ನ ಪ್ರಿಯ ದೇವರ ಜನರೇ, ಈ ವಾಕ್ಯ ನಿಮಗಾಗಿ. ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ದೇವರ ವಾಕ್ಯಕ್ಕಾಗಿ ತವಕ ಪಡುತ್ತಾ ಇದ್ದಾರೋ ಅವ್ರಿಗಾಗಿ ದೇವರು ಹೇಳೋದೇನೆಂದ್ರೆ, ನಾನು ನಿನಗಾಗಿ ಐ ಆಮ್ ಗೋಯಿಂಗ್ ಟು ಡೂ ಎ ನ್ಯೂ ಥಿಂಗ್ ಇನ್ ಯುವರ್ ಲೈಫ್. ಇನ್ ದಿಸ್ ವೀಕ್ ಐ ಆಮ್ ಗೋಯಿಂಗ್ ಟು ಡೂ ಎ ನ್ಯೂ ಥಿಂಗ್. ಆ ಹೊಸ ಕಾರ್ಯ ಹೇಗೆಂದರೆ, ಮರುಭೂಮಿಯಲ್ಲಿ ನದಿಗಳನ್ನು, ಅರಣ್ಯದಲ್ಲಿ ನಿಮಗೆ ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. ನೀವು ಯಾವ ಕಷ್ಟಕರವಾದ ಮಾರ್ಗದಲ್ಲಿ ನಡೀತಾ ಇದ್ದೀರೋ, ಅದು ನಿಮಗೆ ಅರಣ್ಯವಾದ ಅನುಭವದಲ್ಲಿದ್ದರೆ ತಿಳ್ಕೊಡಿ, ನಿಮಗೆ ಒಳ್ಳೆಯ ಮಾರ್ಗವನ್ನು ದೇವರು ಸಿದ್ಧಪಡಿಸುತ್ತಾರೆ. ಹಾಗಿದ್ರೆ ಬನ್ನಿ ಪ್ರಾರ್ಥನೆ ಮಾಡಿ, ದೇವರೇ ಈ ವಾರದಲ್ಲಿ ನಮ್ಮ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಿ ಅಂತ ಬೇಡಿಕೊಳ್ಳೋಣ. ಭೂಪರಲೋಕನು ಸೃಷ್ಟಿಸಿದ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ ಕೊಟ್ಟಿರುವ ವಾಕ್ಯ ನಮ್ಮ ಜೀವನದಲ್ಲಿ ಸಫಲಗೊಳ್ಳಲಿ. ಹೌದು ರಾಜ, ಕೇಳುತ್ತಿರುವ ಪ್ರತಿಯೊಬ್ಬ ದೇವರ ಮಕ್ಕಳು ಒಂದು ಹೊಸ ಕಾರ್ಯಕದೆ ಎದುರು ನೋಡ್ತಾ ಇದ್ದಾರೆ ಸ್ವಾಮಿ. ನೀನೇ ಅವರ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಿ ಅಪ್ಪ, ಅವರ ಮಾರ್ಗಗಳು ಸರಾಗ ಮಾಡಿ, ಮರುಭೂಮಿಯಲ್ಲಿ ಅವ್ರಿಗಾಗಿ ನದಿಗಳನ್ನುಂಟು ಮಾಡಿ ನೀನು ಅವ್ರಿಗೆ ಸಹಾಯ ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವು ಗಟ್ಟಿಯಾಗಿ ಒಂದು ವಾಕ್ಯಕ್ಕಾಗಿ ಎದುರು ನೋಡೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಶುಭವನ್ನು ತರಲಿ. ಒಂದು ಹೊಸ ಕಾರ್ಯ ನಿಮ್ಮ ಜೀವನದಲ್ಲಿ ದೇವರು ಮಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.